ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇನ್ನೇನು ಬೇಕು ಇವರಿಗೆ? ಚರ್ಚೆಗೆ ಆಹ್ವಾನ ಮಾಡಿದ್ರೆ ಚರ್ಚೆಗೆ ಬರೋಕ್ಕೆ ರೆಡಿ ಇಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳಕ್ಕೆ ರೆಡಿ ಇಲ್ಲ. ಸದನದಲ್ಲಿ ಏನು ಪ್ರಶ್ನೆಗಳು ಕೇಳಬೇಕು ಅದನ್ನೂ ಕೇಳ್ತಾ ಇಲ್ಲ. ನಮ್ಮ ಸ್ಟೇಟ್ಮೆಂಟು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಟ್ಟಾರೆ ಇವರಿಗೆ ಸದನ ನಡೆಸ್ಲಿಕ್ಕೆ ಇಷ್ಟ ಇಲ್ಲ. ಕಾರಣ ಇಷ್ಟೇ, ಎಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಇವರು ಹಣ ಲೂಟಿ ಮಾಡಿದ್ರಲ್ಲ, ಅದು ಮೋದಿಯವ್ರ ಮನೆಗೆ ಹೋಗಿದೆಯೋ, ಅಮಿತ್ ಶಾ ಅವ್ರ ಮನೆಗೆ ಹೋಗಿದೆಯೋ, ಅಥವಾ ಮೋಹನ್ ಭಾಗವತ್ ಅವ್ರ ಮನೆಗೆ ಹೋಗಿದೆಯೋ ಅಂತ ಕೇಳಿಬಿಡ್ತೀವಿ ಅಂದ್ಬಿಟ್ಟು ಚರ್ಚೆಗೆ ರೆಡಿ ಇಲ್ಲ. ಎಲ್ಲಿ PM ಕೇರ್ಸ್ ಫಂಡ್ ಬಗ್ಗೆ ಜನ ಪ್ರಶ್ನೆ ಮಾಡಿಬಿಡ್ತೀವಿ, ನಾವು ಸದನದಲ್ಲಿ ಎತ್ಬಿಡ್ತೀವಿ, ಈ ವಿಷಯವನ್ನು 9,000 ಕೋಟಿ ರೂಪಾಯಿ ಎಲ್ಲೂ ಹೋಗ್ತಾ ಇದೆ ಸ್ವಾಮಿ ಅಂತ ಕೇಳ್ತೀವಿ ಅಂದ್ಬಿಟ್ಟು ಉತ್ತರ ಕೊಡೋಕೆ ರೆಡಿ ಇಲ್ಲ ಅವರು. ಅಥವಾ ನಿನ್ನೆ ನಡೆದಂಥ BJPಯವರ ಅತಿ ಆಪ್ತರ ಮೇಲೆ ITED ದಾಳಿ ನಡೀತಲ್ಲ, KPSC ಅಧ್ಯಕ್ಷರ ಮೇಲೆ, ಅದನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು. ಈ 3 ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟ ಇಲ್ಲ. KPSC ಹಗರಣ, ಆ ದುಡ್ಡು ಯಾರ ಹತ್ರ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾಕೆ ಇವರು ಯುವಕರ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ, ಯಾಕೆ ರಾಮ ಮಂದಿರ ದೇಣಿಗೆ ಇವತ್ತು ಕಳ್ತನ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ PM ಕೇರ್ ಫಂಡ್ ಬಗ್ಗೆ ಕೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಅವ್ರು ಗಲಾಟೆ ಮಾಡ್ತಾ ಇರೋದು. ಈಗ KPSC ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲಪ್ಪ? ಮೊನ್ನೆ US ಸ್ಟೂಡೆಂಟ್ಸ್ ಧರಣಿ ಕೂತಾಗ ಇದೇ ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆದವರು ಕೆಳಗಿನ ಮನೆ ವಿರೋಧ ಪಕ್ಷದ ನಾಯಕರು ಹೋಗಿ ಕೂತಿದ್ರಲ್ಲ ಅವ್ರ ಜೊತೆ. ನಿನ್ನೆ KPSC ITED ಆದಾಗ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರು? ತಮ್ಮ ಹತ್ರ ಬಂದು ಸ್ಟೇಟ್ಮೆಂಟ್ ಕೊಟ್ರ ಮಾಧ್ಯಮದವ್ರ ಹತ್ರ? ಭಾಳ ಸ್ಪಷ್ಟವಾಗಿದೆ, KPSC ಹಗರಣದಲ್ಲಿ BJPಯವರ ಪಾಲಿದೆ. ಮೆಂಬರ್ ಮಾಡಿದ್ದವರು, ಚೇರ್ಮನ್ ಮಾಡಿದ್ದವರು, ಭಾಳ ಸ್ಪಷ್ಟವಾಗಿ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ. KPSC ಚೇರ್ಮನ್ ಅವರ ಮನೆಯಲ್ಲಿ ಯಡಿಯೂರಪ್ಪ ಅವ್ರದ್ದು ಮತ್ತು ವಿಜೇಂದ್ರ ಅವ್ರ ಫೋಟೋ ಇರೋದು ಬಿಟ್ಟರೆ ಬೇರೆ ಯಾರ್ದು ಇಲ್ಲ. ಆಮೇಲೆ KPSC ಇದರಲ್ಲಿ ಇವರ ಮುಕದ್ದಮೆನಲ್ಲಿ ಯಾರಪ್ಪ ಡಿಫೆಂಡ್ ಮಾಡ್ತಾ ಇರೋದು? CT ರವಿ ಅವ್ರ ಲಾಯರು ಒಂದೇ, KPSC ಅಧ್ಯಕ್ಷರ ಲಾಯರು ಒಂದೇ. BJP ಕಾರ್ಯಕರ್ತರಿಗೆ ಇರ್ಬೋದು, RSS ಕಾರ್ಯಕರ್ತರಿಗಿರ್ಬೋದು, ಏನೇ ಕೇಸ್ ಆದ್ರೂ ಕೂಡ ಅದೇ ವಕೀಲ ಇರ್ತಾನೆ. ಇದೇನಪ್ಪ ಮಾಯ ಇದು? ಇವೆಲ್ಲನೂ ಕೂಡ ಬಹಿರಂಗ ಆಗ್ಬಿಡ್ತದೆ, ಚರ್ಚೆ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಇದನ್ನ ಹಿಡ್ಕೊಂಡು ಬಿದ್ದಿರೋದು. ನಾಗೇಂದ್ರ ಅವರು ಸ್ಪಷ್ಟವಾಗಿ ಇವತ್ತು ಮಾಧ್ಯಮಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಲ್ಸೋ ಈಸ್ ವೆರಿ ಕ್ಲಿಯರ್, ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇವ್ರು ಚರ್ಚೆಗೆ ಬರಂಗಿದ್ರೆ ಅದಕ್ಕೂ ಸಿದ್ಧ ಇದ್ದೆ. ಆ ಕಡೆ ಬಾವಿಗೆ ಬಿದ್ದು ಪ್ರೊಟೆಸ್ಟು ಮಾಡ್ತಾ ಇಲ್ಲ, ಇದ್ದಲ್ಲೇ ಕೂಗಾಡ್ತಾ ಇದ್ರೆ, ಕಲಾಪ ಹಾಳು ಮಾಡ್ತಾ ಇದ್ರೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಬರದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವೆಲ್ಲನೂ ಕೂಡ KPSC ಅಧ್ಯಕ್ಷರಿಗೆ ರಕ್ಷಣೆ ಮಾಡಲಿಕ್ಕೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ, ಮೋಹನ್ ಭಾಗವತ್ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇದು ನಡೀತಾ ಇರೋದು ಅಷ್ಟೇ, ಬೇರೆದೇನೂ ಇಲ್ಲ. ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದೀವಲ್ಲ ಸರ್. ಎಕ್ಸಾಕ್ಟ್ಲಿ ಸರ್, 3 ದಿನ ಆಗಿದೆ, ನಾವು ಚರ್ಚೆಗೆ ರೆಡಿ ಇದ್ವಲ್ಲ, ಅವ್ರು ಯಾಕೆ ರೆಡಿ ಇಲ್ಲ? ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಬೇಸೆತ್ಬಿಟ್ಟು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ. ಇವತ್ತು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಲ್ಲ. ನಾವು ಇಲ್ಲ, 1 ನಿಮಿಷ, ನಾವು ಎಲ್ಲಿ ನೋಟಿಸ್ ಕೊಟ್ಟಿದ್ದಾರೆ? ಕೊಟ್ಟೇ ಇಲ್ಲ ಕೊಟ್ಟೇ ಇಲ್ಲ ಅವರು. ನಾವೇನು ಮೊದಲೇ ದಿನದಿಂದ ಏನು ಹೇಳ್ತಾ ಇರೋದು? ನೋಡ್ರಪ್ಪ, ನೀವು ಚರ್ಚೆ ಮಾಡಬೇಕು ಅಂದರೆ ನಾವು ತಯಾರಿದ್ದೇವೆ. ಏನು ಪ್ರಶ್ನೆ ಕೇಳಿದ್ರು ಕೂಡ ನಾವು ತಯಾರಿದ್ದೇವೆ. ನೀವು CID ತನಿಖೆ ಬಗ್ಗೆ ಕೇಳ್ತೀರಾ, SIT ಬಗ್ಗೆ ಕೇಳ್ತೀರಾ, ನಿಗಮದ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಕೇಳ್ತೀರಾ, ನಾಗೇಂದ್ರ ಅವ್ರ ಪಾತ್ರದ ಬಗ್ಗೆ ಕೇಳ್ತೀರಾ, CBI ಬಗ್ಗೆ ಕೇಳ್ತೀರಾ, IT ಬಗ್ಗೆ ಕೇಳ್ತೀರಾ, ED ಬಗ್ಗೆ ಕೇಳ್ತೀರಾ, ಎಲ್ಲದಕ್ಕೂ ನಾವು ತಯಾರಿದ್ದೇವೆ ಅಂತಲೇ ಹೇಳ್ತಾ ಇರೋದಲ್ಲ. ಯಾವುದಕ್ಕೆ ಹೇಳಿದೆ? ಯಾರಾದರೂ ಒಬ್ಬರನ್ನ ಪ್ರಸ್ತಾಪ ಮಾಡಿದ್ರೆ ಹೇಳಿ ಸರ್. ಸುಮ್ಮನೆ ನಿಂತಲ್ಲಿ ಈ ಸಂತೆನಲ್ಲಿ ಕೂಗ್ತಾರಲ್ಲ, ಹಂಗೆ ಕೂಗಾಟ ಮಾಡಿದ್ರೆ ಹೆಂಗೆ ಉತ್ತರ ಕೊಡೋಕ್ಕಾಗ್ತದೆ ನಾವು? ಅದಕ್ಕೆ ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿದ್ದು ಇವತ್ತು ನಮ್ಮ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಬಹಿರಂಗವಾಗಿ ಒಂದು
ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ. ಮತ್ತು ನಾವು ಒಫಿಷಿಯಲ್ ಆಗಿ DCM ಅವ್ರ ಮುಖಾಂತರ ನಾವು ಸ್ಟೇಟ್ಮೆಂಟ್ ಕೂಡ ನೀಡಿದ್ದೇವೆ. ಇನ್ನೇನು ಮಾಡ್ಬೇಕು ಹೇಳಿ? ಬೇರೆ ದಾರಿ ಇದ್ರೆ ತೋರಿಸಿ, ಅದನ್ನು ಮಾಡಕ್ಕೆ ರೆಡಿ ಇದ್ದೀವಿ. ನೋಡಿ, ಯಾವುದ್ರಲ್ಲಿ ಅವ್ರ ಹೆಸರಿದೆ ಇವರೇ? ನಿಮ್ಮ CID ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಇದೆಯಾ? SIT ಒಂದು ನಿಮಿಷ, SIT-ನಲ್ಲಿ ಇದೆಯಾ? ನೀವೇನು ಹೇಳ್ತಾ ಇರೋದು CBI ಮತ್ತು ED ಚಾರ್ಜ್ ಶೀಟ್ನಲ್ಲಿ ಇದೆ ಅಂತ. ಅದು ಫಸ್ಟ್ ಚಾರ್ಜ್ ಶೀಟ್ನಲ್ಲಿ ಇರಲಿಲ್ಲ, 2ನೇ FIR-ನಲ್ಲಿ ಬಂತು. ನಮಗೆ ಒಂದು ನಿಮಿಷ ಸರ್, CBI ಅವರು ಸ್ಯಾಂಕ್ಷನ್ ಅವರು ನಮ್ಮ ಹತ್ರ ಪರ್ಮಿಷನ್ ಕೇಳಿಲ್ಲ, ತನಿಖೆಗೂ ಕೇಳಿಲ್ಲ. ಇಂಟರ್ ಸ್ಟೇಟ್ ಬ್ಯಾಂಕ್ ಅಕೌಂಟ್ಸ್ ಇದೆ, ಇಂಟರ್ ಸ್ಟೇಟ್ ಮನಿ ಲಾಂಡ್ರಿಂಗ್ ಇರ್ಬೋದು ಅಂದ್ಬಿಟ್ಟು ಅವ್ರು ಸೋಮೋಟೋ ತೊಗೊಂಡಿರೋದು. ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಅವ್ರು ಅಫಿಷಿಯಲ್ ಆಗಿ ಏನೂ ಕೊಟ್ಟಿಲ್ಲ. ಯಾವುದಕ್ಕಂತ ಉತ್ತರ ಕೊಡಬೇಕಾಗುತ್ತೆ? ನಾವು ಸರ್ಕಾರ ನಡೆಸ್ತಾ ಇದ್ದೀವಲ್ಲ, ಸುಮ್ಮನೆ ಇವರು ವಾಟ್ಸಪ್ನಲ್ಲಿ ಬರೋದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬರೀಲಿ, ED ಅವ್ರು ಬರೀಲಿ ನಮಗೆ. ಯಾಕೆ ಕೊಡ್ಬೇಕಾಗಿತ್ತು ಅವರು? ನೋಡಿ, ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು. ನಾವು ಹೇಳಿದ್ರಿ ಅವ್ರು ತಪ್ಪಿದ್ರೆ ವಿ ವಿಲ್ ನಾಟ್ ಪುಟ್ ಯು ಬ್ಯಾಕ್ ಇನ್ ಟು ಕ್ಯಾಬಿನೆಟ್ ಅಂತ. ತಪ್ಪಿರಲಿಲ್ಲ ಆದಮೇಲೆ ಅಲ್ವಾ SIT ತನಿಖೆ ಆದಮೇಲೆ ತಾನೇ ಅವ್ರಿಗೆ ತಗೊಂಡಿದ್ದು. ಆಮೇಲೆ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಯಾರೋ ಡೆತ್ ನೋಟ್ ಬಿಟ್ಟು ಹೋಗಿದ್ರು ಸರ್, ಡೆತ್ ನೋಟ್ ಬಿಟ್ಟು ಹೋಗಿದ್ರು. ನಿಮ್ಗೆ ಗೊತ್ತಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ನೋಡಿ. ಅದು ನೀವು ದಯವಿಟ್ಟು ಕಂಟೆಂಟ್ ನೋಡಿ, ಹೋಲಿಕೆ ಮಾಡಿದ್ರೆ ಕರೆಕ್ಟಾಗಿ ಮಾಡೋಣ. BJP ಅವ್ರ ಥರ ಹೋಲಿಕೆ ಅಲ್ಲ, ಕರೆಕ್ಟಾಗಿ ವೈಜ್ಞಾನಿಕವಾಗಿ ಲಾಜಿಕಲಿ ನಾವು ಮಾಡೋಣ. ಈಗ ಅಲ್ಲಿ SIT ಆಗಿದೆ, ನಮ್ಮ CID ತನಿಖೆ ಆಗಿದೆ, ಅಲ್ಲೆಲ್ಲೂ ಇವ್ರದ್ದು ಪ್ರಸ್ತಾಪನೇ ಬಂದಿಲ್ಲ. ಇವರು CBI IT ED ಹೆಂಗ್ ಗೊತ್ತಲ್ವಾ? ನಾಳೆ ನಿಮ್ಮ ಹೆಸರು ಹಾಕ್ತಾರೆ, ನನ್ನ ಹೆಸರು ಹಾಕ್ತಾರೆ, ಮೇಲಿಂದ ಆದೇಶ ಬಂದ್ರೆ. ಈಗ ನೀವು ಜನರ ನಂಬಿ ಮತ್ತೆ ನಿಮ್ಮ ಅನುಭವವನ್ನ ನಂಬಿ. ಇಲ್ಲ, ನಿಮ್ಮ ಅನುಭವ ಆಯ್ತು, ಜನನೂ ಬಿಟ್ಬಿಡಿ, ನನಗೂ ಬಿಟ್ಬಿಡಿ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಹಿಂದೆ ಕೂಡ ನಮ್ಮ ಸರ್ಕಾರಗಳ ತನಿಖೆ ಮಾಡಿದಾಗ ನಿಮ್ಮ ಬಳ್ಳಾರಿ ಪ್ರಕರಣ ಇರ್ಬೋದು, ಗಣೇಶರ್ ಪ್ರಕರಣ ಇರ್ಬೋದು, ಹಲವಾರು ಪ್ರಕರಣಗಳಿರ್ಬೋದು, ಪರೇಶ್ ಮೇಸ್ತಾ ಪ್ರಕರಣ ಇನ್ಕ್ಲೂಡೆಡ್, ನಾವೇನು ತನಿಖೆ ಮಾಡಿದ್ವಿ ಸ್ಟೇಟ್ ಗೌರ್ಮೆಂಟು, BJP ಅವರು CBI ಕೊಡಿ ಅಂದಾಗ ನಾವು CBI ಕೊಟ್ಟಾಗ CBI ಇಲ್ಲ ಕರ್ನಾಟಕ ರಾಜ್ಯ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ, ಅವ್ರ ತನಿಖೆ ಕರೆಕ್ಟಾಗಿದೆ ಅಂತ ಅವರೇ ತಾನೇ ಕ್ಲೀನ್ ಚೀಟ್ ಕೊಟ್ಟಿರೋದು. ನನ್ನನ್ನು ನಂಬೇಡಿ, ನಿಮ್ಮ ಅನುಭವನ ನಂಬಿ, ಹಿಂದಿನ ಏನು ದಾಖಲೆಗಳಿದೆ ಅದನ್ನು ನಂಬಿ. ನೋಡಿ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್, ಒಂದು ನಿಮಿಷ ಸರ್, ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ತೆಗಿಲಿಕ್ಕೆ ಅಧಿಕಾರ ಇದೆಯಾ ನಮಗೆ? ನೀವೇ ಹೇಳಿ. ಸದನದಲ್ಲಿ ಚರ್ಚೆ ಮಾಡಿದಾಗ ನಾನೇನು ಹೇಳ್ದೇವೆ? ಎಲ್ಲ ರಾಜ್ಯಗಳು ಬರಲಿ, ವಿ ಆರ್ ಓಪನ್, ವಿಲ್ ಮೇಕ್ ಒನ್ ಲೆಜಿಸ್ಲೇಷನ್, ಒಂದು ಶಾಸನ ಮಾಡಿಬಿಟ್ಟು ಇದು ಸ್ಟೇಟ್ ಕಮಿಷನನ್ನೇ ತೆಗೆಯೋಣ. KEA ಇದೆ, ಬೇರೆಯವ್ರ ಮುಖಾಂತರ ಮಾಡಿಸ್ಬೋದು. ಈಗ ನಾನೇನು ಹೇಳ್ತಾ ಇರೋದು, ಯಾವಾಗ ಬೇಕಾ ಅವಾಗ KPSC ಅಧ್ಯಕ್ಷರು BJP ಅವರು, ಯಾವಾಗಿಲ್ಲ ಅವಾಗ ಕಾಂಗ್ರೆಸ್ನವರು. ಅದೇಂಗಾಗ್ತದೆ? ಮೆಂಬರ್ ಮಾಡಿದ್ದವರು, ಅಧ್ಯಕ್ಷರು ಮಾಡಿದ್ದವರು, ವಿಜೇಂದ್ರ ಅವ್ರ ಫೋಟೋ ಇರೋದು ಅವ್ರ ಮನೆಯಲ್ಲಿ, ಆದರೆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ಮಾತ್ರ ಕಾಂಗ್ರೆಸ್ನವರು. ಅದೇಂಗೆ? ಯಾವ್ದು ಹೇಳಿ ಸರ್? ಎಲ್ಲಾನು ತಗೊಂಡು ಹೋಗ್ತಾ ಇದೀವಲ್ಲ. ಈಗ ಯಾವ್ದು ನಮಗೆ ಸಿಕ್ಕಿದೆ ಎಲ್ಲಾನು FIR ಮಾಡಿಸಿದೀವಲ್ಲ, ಆಲ್ಮೋಸ್ಟ್ ಎಕ್ಸೆಪ್ಟ್ ಫಾರ್ 2 cases, ಆಲ್ಮೋಸ್ಟ್ ಎವ್ರಿಥಿಂಗ್ ವಿ ಹ್ಯಾವ್ ಡನ್. ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಇದು ಒಳ್ಳೆಕತ್ತೆ, ಆಪೋಸಿಷನಲ್ಲೂ ನಾನೇ ಉತ್ತರ ಕೊಡಬೇಕು, ರೂಲಿಂಗಲ್ಲಿದ್ದಾಗ ನಾನೇ ಅವ್ರಿಗೆ ಉತ್ತರ ಕೊಡ್ಬೇಕಂದ್ರೆ ಅದಂಗೆ? ಅವರೆಲ್ಲಿದ್ದಾರೆ? ಯಾಕೆ ಅವ್ರಿಗೆ ಈ ಪ್ರಶ್ನೆಗಳಿಲ್ಲ? ಎಲ್ಲ ಕಠಿಣ ಪ್ರಶ್ನೆಗಳು ಯಾಕೆ ನಮ್ಮ ಪಕ್ಷಕ್ಕೆ, ನನಗೆ, ಅವ್ರಿಗೆ ಯಾಕೆ ಕೇಳ್ತಾ ಇಲ್ಲ KPSC ಬಗ್ಗೆ? ಯಾವ ಪ್ರಕರಣ? ಸ್ಟೇಟ್ಮೆಂಟ್ ಆಗಿದೆ ಸ್ವಾಮಿ, ಕೇಳಂಗಿದ್ರೆ ಕೇಳಲಿ, ಅವರು ಪ್ರಶ್ನೆಗಳು ಕೇಳಲಿ. ಏನು ಅವ್ರು ಹೇಳ್ದಂಗೆ ನಾವು ಕ್ಯಾಬಿನೆಟ್ ರಚನೆ ಮಾಡೋಕ್ಕಾಗತ್ತಾ? ಅವ್ರು ಹೇಳ್ದಂಗೆ ನಾನು ಪಾರ್ಟಿ ನಡ್ಸೋಕ್ಕಾಗ್ತದ? ನಾನು ಹೇಳಿಲ್ವಾ, ಇದು PM ಕೇರ್ ಫಂಡ್ಸು, ರಾಮ ಮಂದಿರದಲ್ಲಿ ಆರ್ದಂಥ ಕಳ್ತನ ಮತ್ತು KPSC ಹಗರಣ, ಈ ಮುಚ್ಚಾಕ್ಲಿಕ್ಕೆ ಇವತ್ತು ಅವರು ನಾಟಕ ಮಾಡ್ತಾ ಇರೋದು. ಈಗಾಗಲೇ UT ಖಾದರ್ ಅವರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತು UT ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನು
ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಪೊಲೀಸ್ ಇಲಾಖೆನೇ ಸೀನಿಯರ್ ಆಫೀಸರ್ಸನ್ನು ಹಾಕಿ ಈ ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬ್ಲಿಂಗ್ ಎಲ್ಲಾಗ್ತದೆ, ಮತ್ತು ಇದನ್ನು ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತು ಯಾರು ಈ ಹಾಸ್ಪಿಟ್ಲಲ್ಲಿ ಯಾವ್ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ಫಾರ್ಮ್ SIT ಟುಡೇ ಈವ್ನಿಂಗ್ ಅವ್ರು ನಾಳೆ ಅಷ್ಟರಲ್ಲಿ ಆಗುತ್ತೆ. ಸರ್, ಈಗ ಕೆಪಿಎಸ್ಸಿ ಅಧ್ಯಕ್ಷರು ಘಟನೋತ್ತರ ಅನುಮೋದನೆಯಲ್ಲಿ ಲೋಪ ಆಗಿದೆ, ಕ್ಯಾಬಿನೆಟ್ ಶಿಫಾರಸು ನೋಡಿ ಅವ್ರನ್ನ ಒಂದು ವಾರದೊಳಗಡೆನೆ ನೋಡಿ, ನಾನು ಕೋರ್ಟ್ ಅವ್ರ ಆದೇಶದ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವ್ರೇನು ಹೇಳಿದ್ದಾರೆ, ಕ್ಯಾಬಿನೆಟಿನ ಏಡ್ ಆ್ಯಂಡ್ ಅಡ್ವೈಸ್ ತೊಗೋಬೇಕಾಗಿತ್ತು, ಸಲಹೆ ತೊಗೋಬೇಕಾಗಿತ್ತು, ಅದು ತೊಗೊಂಡಿಲ್ಲ, ಒಂದು ವಾರ ಕೊಡ್ತಾ ಇದ್ದೀವಿ ನೋಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಿಗೆ ಬರಲಿ, ವಿ ವಿಲ್ ಡಿಸೈಡ್. ಈಗ ನಾನು ಇವಾಗಿಂದ ಅಲ್ಲ ಸರ್, ಅವತ್ತಿಂದನೂ ಹೇಳ್ತಾ ಇದ್ದೀವಲ್ಲ, ಎಲೆಕ್ಷನ್ ಕಮಿಷನ್ ಅವರು ಮತ್ತು ಚೀಫ್ ಎಲೆಕ್ಷನ್ ಕಮಿಷನ್ ಅವರು BJP ಮತ್ತು RSSನ ಕೈಗೊಂಬೆ ಆಗಿದ್ದಾರೆ. ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಇರೋದ್ರಿಂದ ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. 1,10,00,000 ಜನವನ್ನು ಇವತ್ತು ಕೈ ಬಿಟ್ಟಿದ್ದಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತ ಏನು ಅಂತ RTIನಲ್ಲಿ ಕೇಳಿದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನಿದೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಉತ್ತರ ಕೂಡ ಕೊಟ್ಟಿದ್ದಾರೆ. ಇದು ಇವಾಗಿಂದ ಅಲ್ಲ, ಅವತ್ತಿಂದನೂ ಹೇಳ್ತಾ ಇದೀವಲ್ಲ, ಕ್ಯಾಬಿನೆಟ್ನಲ್ಲಿ ಕೆಲವು ನಿರ್ಣಯಗಳಾಗಿತ್ತು, ಅದಕ್ಕನ ಉತ್ತರ ಕೊಡಿಯಪ್ಪ ಅಂದರೆ ಅದಕ್ಕೂ ಕೂಡ ಕೊಡಲಿಕ್ಕೆ ಎಲೆಕ್ಷನ್ ಕಮಿಷನ್ ತಯಾರಿಲ್ಲ. ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಸಿಕ್ಕಾಗಿಂದ ಅಂತೂ ಅವರು ಸರ್ವಾಧಿಕಾರಿಕ್ಕಿಂತ ಹೆಚ್ಚಿನ ವರ್ತನೆ ಮಾಡ್ತಾ ಇದ್ದಾರೆ. ಇಷ್ಟು ದುರಹಂಕಾರ ಸರಿ ಇಲ್ಲ. ನನ್ನ ಫೇವ್ರೇಟ್ ಅಲ್ಲ ಅಪ್ಪ, 52,000 2 ಅಂದರೆ ನನ್ನ ತಾಲೂಕು ಇವರೇ ಚಿತ್ತಾಪುರ ತಾಲೂಕು ಕೇಳ್ತಾ ಇರೋದು, ಡಬಲ್ ದೆನ್ ಎನಿ ಅದರ್ ಕಾನ್ಸ್ಟಿಟ್ಯೂಯೆನ್ಸಿ ಇನ್ ಕಲಬುರ್ಗಿ. ನಾನು ಎಲ್ಲರದು ಫೇವ್ರೇಟ್ ಇದ್ದೀನಲ್ಲ ಇವರೇ, ಗೋವಿಂದರೇ, ಅದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು.